ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಪಾದ ಕಮಲಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ ಇಂದಿನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀ 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 ಸತ್ಯಕೀರ್ತನಾಥ ಸ್ವಾಮೀಜಿಯವರ ಆಶೀರ್ವಾದ ಬೇಡಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಸಮಾಜದ ಮುಖಂಡರುಗಳೇ, ಮೊದಲಿಗೆ ನಾನು ಹೆಸರು ಹೇಳಬೇಕು ಅಂತ ಹೇಳಿದ್ರೆ ಮಾಜಿ ಸಚಿವರಾದಂಥ ನಾರಾಯಣಗೌಡರು ನಮ್ಮ ಜೊತೆ ಇದ್ದಾರೆ, ಮಠದ ಸದ್ಭಕ್ತರು, ಮಾಜಿ ಶಾಸಕರು, ಜನಪ್ರಿಯ ನಾಯಕರಾದಂಥ ಚಂದ್ರಶೇಖರ್ ಸರ್ ಇದ್ದಾರೆ, ಪ್ರಕಾಶ್ ಸರ್ ಮಾಜಿ ಶಾಸಕರಿದ್ದಾರೆ, ಸುರೇಶ್ ಅಣ್ಣ ಹಲವಾರು ವರ್ಷಗಳಿಂದ ನಮ್ಮ ಆದಿತ್ಯ ಡಿಗ್ರಿ ಮಾಸ್ ಸಂಸ್ಥಾನ ಮಠದಲ್ಲಿ ಮೊದಲು ಬ್ರಹ್ಮಚಾರಿಯಾಗಿ ಹಲವಾರು ವರ್ಷಗಳಿಗೆ ಸೇವೆ ಸಲ್ಲಿಸ್ತಾರೆ. ನಂತರ ಕಳೆದ 2-3 ವರ್ಷಗಳಿಂದ ಹಿಂದೆ ಅವರು ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿಕೊಂಡು ನಮ್ಮ ಆದಿಚುಂಚನಗಿರಿ ಯೂನಿವರ್ಸಿಟಿ ಮತ್ತು ಮೆಡಿಕಲ್ ಕಾಲೇಜು ಆ ಸಂಸ್ಥೆಗಳನ್ನು ಮೇಲ್ವಿಚಾರಣೆ ಮಾಡಿಕೊಂಡು ಆ ಒಂದು ಕ್ಯಾಂಪಸ್ ತಂದಿದ್ದಾರೆ. ಅವರು ಮೂಲತಃ ಎಜುಕೇಷನ್ ಕ್ವಾಲಿಫಿಕೇಷನ್ ಹೇಳಬೇಕಂದ್ರೆ ಲಿಟ್ರೇಚರ್ ಲಿಟ್ರೇಚರ್ನಲ್ಲಿ MA ಮಾಡಿದ್ದಾರೆ, ಇಂಗ್ಲೀಷ್ ಲಿಟ್ರೇಚರ್, ಹಾಗೂ MA ಸಂಸ್ಕೃತರು ಕೂಡ ಓದ್ಕೊಂಡಿದ್ದಾರೆ. ಅವರು ಈ ಒಂದು ಪೂರ್ವಭಾವಿ ಸಭೆಗೆ ಉದ್ದೇಶ ಬಂದಿದ್ದು ದೊಡ್ಡ ಸ್ವಾಮೀಜಿಯವರು, ನಿರ್ಮಲಾನಂದನಾಥ ಸ್ವಾಮೀಜಿಯವರು ಮಂಡ್ಯ ಪ್ರವಾಸ ಕೈಗೊಳ್ತಾರೆ. ಅವರ ಒಂದು ಇವರ ಪೂಜ್ಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಹಾಕೊಳ್ತಾ ಇದ್ದೀವಿ. ಈ ಒಂದು ಪೂರ್ವಭಾವಿ ಸಭೆ ಸಹಕಾರದೊಂದಿಗೆ ಎರಡೂ ಸಂಸ್ಥೆಗಳು ಇನ್ನೂ ಚೆನ್ನಾಗಿ ನಡೆಯಲಿ ಅಂತ ಹೇಳ್ತಾ, ಜಿಲ್ಲೆಯಲ್ಲಿ ನಮ್ಮ ಕೊಮೇನಹಳ್ಳಿ ಸಂಸ್ಥೆ ತುಂಬ ಚೆನ್ನಾಗಿ ನಡೀತಾ ಇದ್ವಿ, ಅದು ಸಹ ನಡೀತಾ ಇದೆ ಅನ್ನೋ ವಿಚಾರನ ನಡೆಸ್ತಾ, ಹಿಂದೆ ನಾವು ಚಿಕ್ಕ ಮಕ್ಕಳಾಗಿದ್ದ ಸಂದರ್ಭದಲ್ಲಿ ಪೂಜ್ಯರು ಎಲ್ಲ ಗ್ರಾಮಗಳಿಗೂ ಸಹ ಪ್ರವಾಸವನ್ನ ಕೈಗೊಂಡಿದ್ರು. ಅದರ ಉದ್ದೇಶ ಮಠ ಇನ್ನೂ ಅಷ್ಟೊಂದು ಅಭಿವೃದ್ಧಿ ಹೊಂದಿರಲಿಲ್ಲ. ಹಾಗಾಗಿ ಮಠದ ಭಕ್ತಾದಿಗಳ ಸಹಕಾರದಿಂದ ಮಠದ ಅಭಿವೃದ್ಧಿಗೆ, ಅದರ ಶ್ರೇಯೋಭಿವೃದ್ಧಿಗೆ ಸಂಪೂರ್ಣವಾಗಿ ಭಕ್ತಾದಿಗಳು ಸಹಕಾರ ಕೊಟ್ಟಿದ್ರು. ಅದರಿಂದ ಮಠ ಕಟ್ಕೊಂಡು ಬಂದಂಥ ಪ್ರವೃತ್ತಿ ರೂಢಿ ನಮಗೆ ನಿಮ್ಗೆಲ್ಲ ಗೊತ್ತಿರೋಂಥ ವಿಚಾರ. ಇವತ್ತು ಮಠಕ್ಕೆ ಅಂತ ಸಂದರ್ಭ ಇಲ್ಲ. ಆದರೂ ಸಹ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರು ಇವತ್ತು ನಮ್ಮ ತಾಲೂಕಿನ ಎಲ್ಲ ಗ್ರಾಮಗಳಿಗೂ ಸಹ ಪ್ರವೇಶ ಮಾಡ್ತೀನಿ, ಎಲ್ಲ ಭಕ್ತವೃಂದವನ್ನ ನಾನೇ ನೇರವಾಗಿ ಕೂತು ಮಾತಾಡಿಸ್ತೀನಿ ಅನ್ನೋ ಒಂದು ತುಂಬ ಸಂದೇಶವನ್ನ ಕೊಟ್ಟಿದ್ದಾರೆ. ಇದೊಂದು ಒಳ್ಳೆಯ ಬೆಳವಣಿಗೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇದರ ಉದ್ದೇಶ ನನಗೆ ಗೊತ್ತಿರೋ ಹಾಗೆ ಸ್ವಾಮೀಜಿಯವರು ಅನ್ಯತಾ ಭಾವಿಸಬಾರ್ದು. ಬಹುತೇಕ ಮಠಕ್ಕೂ ಭಕ್ತಾದಿಗಳಿಗೂ ಸಹ ವಿಶ್ವಾಸ ಸಂಬಂಧ ಜಾಸ್ತಿ ವೃದ್ಧಿ ಆಗಲಿ, ಮಠದ ಭಕ್ತಾದಿಗಳು ಸಹ ಜಾಸ್ತಿ ಆಗಲಿ, ಅವರ ಅವಿನಾಭಾವ ಸಂಬಂಧ ಮಠದ ಜೊತೆ ನಿರಂತರವಾಗಿ ಉಳ್ಕೊಳ್ಳಿ. ಹಾಗಾಗಿ ನಾನೇ ನೇರವಾಗಿ ಮಠದ ಭಕ್ತಾದಿಗಳನ್ನ ಗ್ರಾಮದ ಪ್ರವೇಶ ಮಾಡೋದ್ರ ಮುಖಾಂತರ ವಿಶ್ವಾಸಕ್ಕೆ ತಗೊಂಡು ಅವರೆಲ್ಲರೂ ಸಹ ಮಠದ ಕಡೆಗೆ ಗಮನ ಸೆಳೆಯೋದು ಉದ್ದೇಶ ಅಂತ ನಾನು ಸಹ ಅನ್ಕೊಂಡಿದ್ದೆ. ಬಟ್ ಬೇರೆ ಅದೇ ಉದ್ದೇಶದಲ್ಲಿ ಅಂತ ಅನ್ಕೊಂಡಿದ್ದೆ. ಆ ಉದ್ದೇಶ ಸಫಲ ಆಗಲಿ. ತಾಲೂಕಿನ ಶಾಸಕನಾಗಿ ಅವರ ಒಂದು ಅಭಿಪ್ರಾಯವನ್ನ ಹೃದಯದಿಂದ ಸ್ವಾಗತ ಮಾಡ್ತೀವಿ. ತಾಲೂಕಿನ ಸಮಸ್ತ ಎಲ್ಲ ಪಕ್ಷಗಳ ಮುಖಂಡರುಗಳು, ಎಲ್ಲ ಸಮುದಾಯದ ಮುಖಂಡರುಗಳು ಈ ಒಂದು ಮಠದ ಒಂದು ಸ್ವಾಮೀಜಿಯವರ ಒಂದು ಆಗಮನವನ್ನ ಸ್ವಾಗತಿಸ್ತಾ, ಅವ್ರ ಜೊತೆ ಸಂಪೂರ್ಣವಾಗಿ ನಾವೆಲ್ಲ ರೀತಿ ಸಹಕಾರ ಕೊಟ್ಕೊಂಡು ಆ ಒಂದು ಅವರ ಪ್ರವಾಸ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ. ಆ ಸಂದರ್ಭದಲ್ಲಿ ನಾನು ಸಹ 3-4 ದಿವಸ ಬಿಡುವು ಮಾಡಿಕೊಂಡು ಅವರೊಟ್ಟಿಗೆ ನಾನು ಸಹ ಜೊತೆಗೂಡಿ ಗ್ರಾಮಗಳಿಗೆ ಪ್ರವೇಶ ಮಾಡಿ ಈ ಒಂದು ಪ್ರವೇಶವನ್ನು ಯಶಸ್ವಿ ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ವೇದಿಕೆನ ಎಲ್ಲರೂ ಇದರಿಂದ ಮುಂದುವರೆದು ತಮ್ಮ ಅಭಿಪ್ರಾಯವನ್ನು ಎಲ್ಲರೂ ಸಹ ಮಾತಾಡಬಹುದು. ಇವತ್ತು ಬೇರೆ ನಾನು ತಾಲೂಕು ಆಡಳಿತದಿಂದ ಒಂದು ಹೇಮಗಿರಿನಲ್ಲಿ ಒಂದು ಪೂರ್ವಭಾವಿ ಸಭೆ ಕರೆದಿದ್ವಿ. ಕಲ್ಯಾಣ ವೆಂಕಟರಮಣ ಸ್ವಾಮಿ ರಥೋತ್ಸವದಿಂದ ತಾಲೂಕು ಮಟ್ಟದ ಅಧಿಕಾರಿಗಳು ಸಹ ಇದ್ದಾರೆ, ತಹಸೀಲ್ದಾರು, ಜಿಲ್ಲಾ ಮಟ್ಟದ ಇದು ವಿಡಿಯೋ ಕಾನ್ಫರೆನ್ಸ್ ಇಂದ ಡಿಸ್ಟ್ರಿಕ್ಟ್ ಲೆವೆಲ್ ಮೀಟಿಂಗ್ ಹೋಗಬೇಕು ಅನ್ನೋ ಪದಕ್ಕೆ ಫೋನ್ ಮಾಡಿದ್ದಾರೆ. ಹಾಗಾಗಿ ಸಭೆಯಿಂದ ನಾವು ನಿರ್ವಹಿಸ್ತಾ ಇದ್ವಿ. ಅದಕ್ಕೆ ಮಾನ್ಯ ಸ್ವಾಮೀಜಿಗಳು ತಮ್ಮ ಅನುಮತಿಯನ್ನು ಕೊಡಬೇಕು ಅಂತ ಹೇಳ್ತಾ, ತಾವೆಲ್ಲರೂ ಒಂದು ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಮತ್ತೊಮ್ಮೆ ಪುನರುಚ್ಚರಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ ಶ್ರೀ ಗುರುದೇವ್. ಶ್ರೀಮಠದ ಸಾರ್ವಜನಿಕ ಸಂಪರ್ಕಾಧಿಕಾರಿಯಾದ ಪಿ
ಎಲ್ಲರವರಿಗೂ ಶ್ರೀಮಠದ ಪರವಾಗಿ ಕೂಡ ಶ್ರೀಮಠದ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇವೆ. ಮಾಜಿ ಶಾಸಕ